ನಮಸ್ಕಾರ ಎಲ್ರಿಗೂ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾವು ನಮ್ಮ ಜೀವನದಲ್ಲಿ ಕಷ್ಟಕ್ಕೆ ಸಿಲುಕಿದಾಗ ದೇವರನ್ನು ನೆನಪಿಸ್ಕೊಳ್ತೇವೆ. ಆದರೆ ಒಂದು ಪ್ರಶ್ನೆ, ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಸದ್ದಿಲ್ಲದೆ ಕಾಪಾಡುತ್ತಿರುವ ಇಷ್ಟ ದೇವರು ಯಾರು ಎಂದು ನಿಮಗೆ ಗೊತ್ತಾ? ಕೆಲವೊಮ್ಮೆ ಯಾವುದೇ ಅಪಾಯದಿಂದ ಪಾರಾಗ್ತೀವಿ, ಕೆಲವೊಮ್ಮೆ ಯಾರೂ ಇಲ್ಲದ ಸಮಯದಲ್ಲೂ ಕೂಡ ದಾರಿ ಸಿಗತ್ತೆ, ಕೆಲವೊಮ್ಮೆ ಮನಸ್ಸಿಗೆ ಅರ್ಥವಾಗದ ಧೈರ್ಯ ಬರುತ್ತೆ. ಇವೆಲ್ಲವೂ ಕೂಡ ಕೇವಲ ಯಾದೃಚ್ಛಿಕವೇ ಅಥವಾ ನಮ್ಮೊಂದಿಗೆ ಸದಾ ಇರುವ ಯಾವುದೋ ದೈವಿಕ ಶಕ್ತಿಯ ಅನುಗ್ರಹವೇ? ಇಂದಿನ ಈ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರದ ಕೆಲವು ವಿಶೇಷ ಇಷ್ಟ ದೇವರುಗಳು ಮತ್ತು ದೇವತೆಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾರು ಯಾವ ದೇವರನ್ನು ಆರಾಧಿಸುತ್ತಾರೆ, ಯಾವ ದೇವರು ಯಾವ ರೀತಿಯ ಅನುಗ್ರಹವನ್ನು ನೀಡ್ತಾರೆ ಎಂಬುದನ್ನು ಸುಲಭವಾಗಿ ತಿಳ್ಕೊಳ್ಳೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ಇಷ್ಟ ದೇವರು ಯಾರು ಅಂತ ನೋಡೋಣ. ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅಂತ ಅಂದರೆ, ಇಷ್ಟ ದೇವರು ಅಥವಾ ಇಷ್ಟ ದೇವತೆ ಅಂದರೆ ಯಾರು? ಒಬ್ಬ ವ್ಯಕ್ತಿಯು ತನ್ನ ಮನಸ್ಸಿಗೆ, ಭಕ್ತಿಗೆ ಮತ್ತು ಆಧ್ಯಾತ್ಮಿಕ ಒಲವಿಗೆ ಅನುಗುಣವಾಗಿ ವಿಶೇಷವಾಗಿ ಆರಾಧಿಸುವ ದೇವರು ಅಥವಾ ದೇವತೆಯೇ ಇಷ್ಟ ದೇವರು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕುಲದೇವರು, ಮನೆ ದೇವರು, ಆರಾಧ್ಯ ದೇವರು ಇರುವಂತೆ ಇಷ್ಟ ದೇವರಿಗೂ ಕೂಡ ಅತ್ಯಂತ ಮಹತ್ವದ ಸ್ಥಾನವಿದೆ. ವೈದಿಕ ಸಂಪ್ರದಾಯದ ಪ್ರಕಾರ ಇಷ್ಟದೇವರು ನಮ್ಮ ಆತ್ಮದೊಂದಿಗೆ ವಿಶೇಷ ಸಂಬಂಧವನ್ನು ಹೊಂದಿರ್ತಾರೆ. ನಾವು ಅವರಿಗೆ ಭಕ್ತಿಯಿಂದ ಪ್ರಾರ್ಥಿಸಿದಾಗ ಅವರು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಮಾರ್ಗದರ್ಶನವನ್ನು ನೀಡ್ತಾರೆ ಅಂತ ನಂಬಲಾಗಿದೆ. ಎಷ್ಟೋ ಸಲ ನಾವು ಗಮನ ಕೊಡದೇ ಇದ್ದರೂ ಅವರು ನಮ್ಮನ್ನು ಸಂಕಷ್ಟಗಳಿಂದ ರಕ್ಷಿಸುತ್ತಾ, ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಪ್ರೇರೇಪಿಸುತ್ತಾ ನಮ್ಮ ಜೀವನಕ್ಕೆ ಬೆಳಕಾಗಿರ್ತಾರೆ. ಇಂತಹ ವಿಶೇಷ ಇಷ್ಟ ದೇವರುಗಳ ಬಗ್ಗೆ ನಾವು ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದಲನೇ ಇಷ್ಟ ದೇವರು ಅಂತಂದರೆ ದತ್ತಾತ್ರೇಯ. ದತ್ತಾತ್ರೇಯರನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರರ ತ್ರಿಮೂರ್ತಿ ಸ್ವರೂಪ ಅಂತ ಪರಿಗಣಿಸಲಾಗಿದೆ. ಅಂದರೆ ಸೃಷ್ಟಿ, ಸ್ಥಿತಿ ಮತ್ತು ಲಯ ಎಂಬ 3 ದೈವಿಕ ಶಕ್ತಿಗಳು ಒಂದೇ ರೂಪದಲ್ಲಿ ದತ್ತಾತ್ರೇಯರಲ್ಲಿ ಅಡಗಿವೆ ಅಂತ ನಂಬಲಾಗಿದೆ. ಅವರನ್ನು ಸರ್ವೋತ್ತಮ ಗುರು ಎಂದು ಕರೆಯುತ್ತಾರೆ. ಯಾರ ಜೀವನದಲ್ಲಿ ಸರಿಯಾದ ದಾರಿ ಬೇಕು, ಆಧ್ಯಾತ್ಮಿಕ ಪ್ರಗತಿ ಬೇಕು, ಧ್ಯಾನ, ತಪಸ್ಸು ಮತ್ತು ಆತ್ಮಜ್ಞಾನ ಬೇಕು ಎಂದು ಬಯಸುವವರು ದತ್ತಾತ್ರೇಯರನ್ನು ಆರಾಧಿಸುತ್ತಾರೆ. ವಿಶೇಷವಾಗಿ ಸನ್ಯಾಸಿಗಳು ಮತ್ತು ಯೋಗಿಗಳು ದತ್ತಾತ್ರೇಯರನ್ನು ತಮ್ಮ ಮಾರ್ಗದರ್ಶಕರಾಗಿ ಭಾವಿಸುತ್ತಾರೆ. ನೀವು ಜೀವನದಲ್ಲಿ ಗೊಂದಲದಲ್ಲಿದ್ದರೆ, ಸರಿಯಾದ ಮಾರ್ಗದರ್ಶನ ಬೇಕೆಂದು ಬಯಸಿದರೆ ದತ್ತಾತ್ರೇಯರ ಸ್ಮರಣೆ ಮನಸ್ಸಿಗೆ ಶಾಂತಿ ಮತ್ತು ಸ್ಪಷ್ಟತೆಯನ್ನು ನೀಡುತ್ತದೆ ಅಂತ ಹೇಳಲಾಗಿದೆ. ಇನ್ನು ಎರಡನೇ ಇಷ್ಟ ದೇವತೆ ಬಂದು ದೇವಿ ಮಾತಂಗಿ. ಮಹಾವಿದ್ಯೆಗಳಲ್ಲೊಬ್ಬಳಾದ ಮಾತಂಗಿ ದೇವಿ ಬಗ್ಗೆ ತಿಳ್ಕೊಳ್ಳೋದಾದರೆ, ತಾಂತ್ರಿಕ ದೇವತೆಯಾಗಿ ಇವರನ್ನು ಗುರುತಿಸಲಾಗಿದೆ. ಆದರೆ ಅದರ ಜೊತೆಗೆ ಅವರು ಸಂಗೀತ, ಜ್ಞಾನ, ಕಲೆ ಮತ್ತು ಸೃಜನಶೀಲತೆಯ ಅಧಿಷ್ಠಾತ್ರಿ ದೇವತೆಯಾಗಿದ್ದಾರೆ. ಗಾಯಕರು, ಸಂಗೀತಗಾರರು, ಕಲಾವಿದರು, ಲೇಖಕರು, ವಾಸ್ತುಶಿಲ್ಪಿಗಳು, ಹೀಗೆ ಯಾವುದೇ ಸೃಜನಾತ್ಮಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರು ಮಾತಂಗಿ ದೇವಿಯ ಆರಾಧನೆಯನ್ನು ಮಾಡ್ತಾರೆ. ಅವರ ಅನುಗ್ರಹ ದೊರೆತವರಿಗೆ ಉತ್ತಮ ಬುದ್ಧಿಶಕ್ತಿ, ಕಲ್ಪನಾಶಕ್ತಿ ಮತ್ತು ಹೊಸ ಆಲೋಚನೆಗಳು ದೊರೆಯುತ್ತವೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಕಲೆ ಮತ್ತು ಜ್ಞಾನದ ಕ್ಷೇತ್ರದಲ್ಲಿ ಯಶಸ್ಸು ಬಯಸುವವರಿಗೆ ಮಾತಂಗಿ ದೇವಿಯ ಆರಾಧನೆ ವಿಶೇಷವಾಗಿದೆ. ಇನ್ನು ಮೂರನೆಯ ಇಷ್ಟ ದೇವತೆ ಬಂದು ತ್ವರಿತಾ ದೇವಿ. ಬಹಳ ಕಡಿಮೆ ಜನರಿಗೆ ಪರಿಚಿತರಾಗಿರುವ ತ್ವರಿತಾ ದೇವಿಯ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ತ್ವರಿತ ಎಂಬ ಹೆಸರೇ ಹೇಳುವಂತೆ ತ್ವರಿತವಾಗಿ ಅನುಗ್ರಹ ಮಾಡುವ ದೇವಿ ಎಂದು ಭಕ್ತರು ನಂಬ್ತಾರೆ. ಹಠಾತ್ತನೆ ಆರೋಗ್ಯ ಸಮಸ್ಯೆ ಎದುರಾದಾಗ, ತುರ್ತು ಪರಿಸ್ಥಿತಿ ಬಂದಾಗ, ಅನಿರೀಕ್ಷಿತ ಸಂಕಷ್ಟಗಳು ಎದುರಾದಾಗ ಭಕ್ತರು ತ್ವರಿತಾ ದೇವಿಯನ್ನು ಪ್ರಾರ್ಥಿಸುತ್ತಾರೆ. ಆಕೆಯನ್ನು ಗುಣಪಡಿಸುವ ದೇವತೆ ಎಂದು ಗುರುತಿಸಲಾಗಿದೆ. ಅವರು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಧೈರ್ಯವನ್ನು ಕೂಡ ನೀಡ್ತಾರೆ ಎಂದು ನಂಬಿಕೆ ಇದೆ. ತಾಂತ್ರಿಕ ಸಂಪ್ರದಾಯದಲ್ಲಿಯೂ ಕೂಡ ತ್ವರಿತಾ ದೇವಿಗೆ ವಿಶೇಷ ಸ್ಥಾನ ಇದೆ ಅಂತಲೇ ಹೇಳ್ಬೋದು. ಇನ್ನು ನಾಲ್ಕನೆಯ ಇಷ್ಟ ದೇವರು ಬಂದು ಕ್ಷೇತ್ರಪಾಲ. ಕ್ಷೇತ್ರಪಾಲರ ಬಗ್ಗೆ ತಿಳ್ಕೊಳ್ಳೋದಾದರೆ, ಕ್ಷೇತ್ರ ಅಂತ ಅಂದರೆ ಭೂಮಿ ಅಥವಾ ಸ್ಥಳ, ಪಾಲ ಅಂತ ಅಂದರೆ ರಕ್ಷಕ. ಅಂದರೆ ಕ್ಷೇತ್ರಪಾಲರು ಭೂಮಿ, ದೇವಾಲಯ, ಗ್ರಾಮ ಅಥವಾ ಒಂದು ಪ್ರದೇಶವನ್ನು ರಕ್ಷಿಸುವ ದೇವರು. ಅನೇಕ ದೇವಾಲಯಗಳ ಪ್ರವೇಶ ದ್ವಾರದಲ್ಲಿ ನೀವು ಕ್ಷೇತ್ರಪಾಲರ ವಿಗ್ರಹವನ್ನು ನೋಡಿರಬಹುದು. ಅವರು ದೇವಸ್ಥಾನವನ್ನು ಕಾಪಾಡುವ ದೈವಿಕ ರಕ್ಷಕರಾಗಿ ಪರಿಗಣಿಸಲ್ಪಟ್ಟಿದ್ದಾರೆ. ಅಗ್ನಿಪುರಾಣದ ಅಧ್ಯಾಯ 51ರಲ್ಲಿ ಕ್ಷೇತ್ರಪಾಲರನ್ನು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಿರುವ ರಕ್ಷಕ ದೇವನೆಂದು ಉಲ್ಲೇಖಿಸಲಾಗಿದೆ. ಇನ್ನು ಕಥೆಗಳ ಪ್ರಕಾರ ಅವರಿಗೆ 3 ದೊಡ್ಡ ಕಣ್ಣುಗಳಿವೆ ಅಂತ ಹೇಳಲಾಗುತ್ತೆ. ರೈತರು, ದೇವಸ್ಥಾನದ ಸೇವಕರು ಹಾಗೂ ಗ್ರಾಮಸ್ಥರು ಕ್ಷೇತ್ರಪಾಲರನ್ನು ವಿಶೇಷ ಭಕ್ತಿಯಿಂದ ಆರಾಧನೆ ಮಾಡ್ತಾರೆ.
ಇನ್ನು 5ನೇ ಇಷ್ಟ ದೇವತೆ ಬಂದು ಪ್ರತ್ಯಂಗಿರಾ ದೇವಿ. ಅತ್ಯಂತ ಶಕ್ತಿಶಾಲಿ ದೇವಿಯರಲ್ಲಿ ಒಬ್ಬಳಾದ ಪ್ರತ್ಯಂಗಿರಾ ದೇವಿಯ ಬಗ್ಗೆ ತಿಳ್ಕೊಳ್ಳೋದಾದರೆ, ಪುರಾಣಗಳಲ್ಲಿ ಅವರನ್ನು ಉಗ್ರ ಹೋರಾಟಗಾರ್ತಿ ಮತ್ತು ರಕ್ಷಕಿಯಾಗಿ ವರ್ಣಿಸಲಾಗಿದೆ. ಅವರಿಗೆ ಸಿಂಹದ ಮುಖ ಮತ್ತು ಸ್ತ್ರೀ ದೇಹವಿದೆ ಅಂತ ಚಿತ್ರಿಸಲಾಗಿದೆ. ಇನ್ನು ಭಕ್ತರ ನಂಬಿಕೆಯ ಪ್ರಕಾರ ಮಾಟ ಮಂತ್ರ, ನಕಾರಾತ್ಮಕ ಶಕ್ತಿಗಳು, ಶತ್ರುಗಳ ಕಾಟ, ದುಷ್ಟ ಪ್ರಭಾವ ಇವುಗಳಿಂದ ರಕ್ಷಣೆಯನ್ನು ಪಡೆಯಲು ಪ್ರತ್ಯಂಗಿರಾ ದೇವಿಯ ಆರಾಧನೆಯನ್ನು ಮಾಡಲಾಗುತ್ತೆ. ಅವರು ಭಕ್ತರಲ್ಲಿ ಧೈರ್ಯವನ್ನು ಹೆಚ್ಚಿಸಿ ಭಯವನ್ನು ದೂರ ಮಾಡಿ ಆತ್ಮವಿಶ್ವಾಸವನ್ನು ಬೆಳೆಸುತ್ತಾರೆ ಎಂದು ನಂಬಲಾಗಿದೆ. ಇನ್ನು 6ನೆಯ ಇಷ್ಟ ದೇವರು ಬಂದು ಅಯ್ಯನಾರ್. ತಮಿಳುನಾಡಿನ ಪ್ರಸಿದ್ಧ ಗ್ರಾಮ ರಕ್ಷಕ ದೇವರಾದ ಅಯ್ಯನಾರ್ ಬಗ್ಗೆ ಹೇಳೋದಾದರೆ, ಅವರನ್ನು ಗ್ರಾಮದ ಗಡಿಗಳನ್ನು, ಜಾನುವಾರುಗಳನ್ನು ಮತ್ತು ಗ್ರಾಮಸ್ಥರ ಸುರಕ್ಷತೆಯನ್ನು ಕಾಪಾಡುವ ದೇವರೆಂದು ಪರಿಗಣಿಸಲಾಗಿದೆ. ಅವರ ವಿಗ್ರಹಗಳನ್ನು ಸಾಮಾನ್ಯವಾಗಿ ಮಣ್ಣಿನ ಕುದುರೆ ಅಥವಾ ಆನೆಯ ಮೇಲೆ ಸವಾರಿ ಮಾಡುವ ರೀತಿಯಲ್ಲಿ ನಿರ್ಮಿಸಲಾಗುತ್ತೆ. ತಮಿಳುನಾಡಿನ ಅನೇಕ ಗ್ರಾಮಗಳಲ್ಲಿ ಇಂದಿಗೂ ಕೂಡ ಅಯ್ಯನಾರ್ ಆರಾಧನೆ ಬಹಳ ಭಕ್ತಿಯಿಂದ ನಡೆಯುತ್ತೆ. ಇನ್ನು ಕೆಲವು ಅಧ್ಯಯನಗಳ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಆಗ್ನೇಯ ಏಷ್ಯಾದ ಕೆಲವು ಭಾಗಗಳಲ್ಲಿಯೂ ಇವರ ಆರಾಧನೆ ಇತ್ತು ಅಂತ ಹೇಳಲಾಗಿದೆ. ಇನ್ನು 7ನೇ ಇಷ್ಟ ದೇವರು ಬಂದು ಹಯಗ್ರೀವ. ಹಯಗ್ರೀವ ಸ್ವಾಮಿಯ ಬಗ್ಗೆ ತಿಳ್ಕೊಳ್ಳೋದಾದರೆ, ವಿಷ್ಣುವಿನ ಪ್ರಮುಖ ಅವತಾರಗಳಲ್ಲಿ ಇವರು ಒಬ್ಬರು. ಅವರಿಗೆ ಕುದುರೆಯ ತಲೆ ಮತ್ತು ಮಾನವ ದೇಹವಿದೆ. ಹಯಗ್ರೀವನನ್ನು ಜ್ಞಾನ ಮತ್ತು ವಿದ್ಯೆಯ ಅಧಿಪತಿ ಅಂತ ಕರೆಯಲಾಗುತ್ತೆ. ಮರೆಯಾದ ವಿಷಯಗಳನ್ನು ನೆನಪಿಸಿಕೊಳ್ಳಲು ಹಾಗೆ ಸ್ಮರಣ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು, ಅಧ್ಯಯನದಲ್ಲಿ ಯಶಸ್ಸನ್ನು ಪಡೆಯಲು ವಿದ್ಯಾರ್ಥಿಗಳು, ಸಂಶೋಧಕರು ಹಾಗೂ ವಿದ್ವಾಂಸರು ಹಯಗ್ರೀವ ಸ್ವಾಮಿಯನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾರೆ. ಅವರ ಅನುಗ್ರಹದಿಂದ ಜ್ಞಾನ ವೃದ್ಧಿಯಾಗತ್ತೆ, ಹಾಗೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ. ನಾವೀಗ ಎಲ್ಲರಿಗೂ ಕೂಡ ಹೆಚ್ಚು ಪರಿಚಯವಿಲ್ಲದ 7 ವಿಶೇಷ ಇಷ್ಟ ದೇವರುಗಳು ಮತ್ತು ದೇವತೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಒಟ್ಟಾರೆ ಹೇಳೋದಾದರೆ, ದತ್ತಾತ್ರೇಯರು ಆಧ್ಯಾತ್ಮಿಕ ಮಾರ್ಗದರ್ಶಕರು, ಮಾತಂಗಿ ದೇವಿ ಜ್ಞಾನ ಮತ್ತು ಕಲೆಯ ಅಧಿಷ್ಠಾತ್ರಿ, ತ್ವರಿತಾದೇವಿ ಬಂದು ಆರೋಗ್ಯ ಮತ್ತು ತುರ್ತು ಸಂದರ್ಭಗಳ ರಕ್ಷಕಿ, ಕ್ಷೇತ್ರಪಾಲ ಬಂದು ಭೂಮಿ ಮತ್ತು ದೇವಾಲಯಗಳ ರಕ್ಷಕ, ಪ್ರತ್ಯಂಗಿರಾ ದೇವಿ ಬಂದು ನಕಾರಾತ್ಮಕ ಶಕ್ತಿಗಳಿಂದ ಕಾಪಾಡುವಂತಹ ದೇವಿ, ಅಯ್ಯನಾರ್ ಬಂದು ಗ್ರಾಮ ರಕ್ಷಕ ದೇವರು, ಹಯಗ್ರೀವ ಬಂದು ಜ್ಞಾನ ಮತ್ತು ಸ್ಮರಣ ಶಕ್ತಿಯ ಅಧಿಪತಿ. ನಾವು ಒಂದು ವಿಷಯವನ್ನು ಸದಾ ನೆನಪಿನಲ್ಲಿಟ್ಕೊಳ್ಬೇಕು. ಯಾವ ದೇವರನ್ನು ಭಕ್ತಿಯಿಂದ, ನಿಷ್ಠೆಯಿಂದ ಮತ್ತು ಶುದ್ಧ ಮನಸ್ಸಿನಿಂದ ಆರಾಧಿಸುತ್ತೇವೋ ಆ ದೇವರ ಅನುಗ್ರಹವು ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರುತ್ತದೆ ಎಂಬುದು ಸನಾತನ ಧರ್ಮದ ನಂಬಿಕೆ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.